ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಆರಾಮಾಗಿದ್ದೀನಿ. ಇವತ್ತು ನಾನು ನಿಮ್ಮನ್ನು ನನ್ನ ಫೇವ್ರೇಟ್ ಪ್ಲೇಸಿಗೆ ಕರ್ಕೊ ಹೋಗ್ತಿದ್ದೀನಿ. ಬನ್ನಿ ಹೋಗಿ ಬರೋದಾ. ಇವಾಗ ನಾನಿದ್ದೀನಿ ನಮ್ಮ ಕೊಳ್ಳೇಗಾಲ ಟೌನಲ್ಲಿ. ಇಲ್ಲಿ ನೋಡಿ ಪಾಟ್ ಹೋಲ್ಸ್ಗಳು ಏನು ಸಖತ್ತಾಗಿದೆ. ಅದೃಷ್ಟ ಮಾಡಿರಬೇಕು ಈ ಥರ ರೋಡಲ್ಲೆಲ್ಲ ಓಡಾಡೋಕ್ಕೆ. ಸರ್ಕಾರಕ್ಕೆ ಯಾವಾಗ ಈ ರೋಡ್ ಕಾಣುತ್ತೋ, ಯಾವಾಗ ರಿಪೇರಿ ಆಗುತ್ತೋ ನಾನಂತೂ ಕಾಣೆ. ಗಣಪತಿ ಕಲೆಕ್ಷನ್ ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಗೈಸ್, ಅಲ್ಲಿ ಬೆಟ್ಟಗಳು ಕಾಣ್ತಾ ಇದೆಯಲ್ಲ, ಅಲ್ಲಿಂದನೇ ನಮ್ಮ ಇವತ್ತಿನ ಜರ್ನಿ ಶುರುವಾಗೋದು. ಎಸ್ ಗೈಸ್, ಇವತ್ತು ಫೈನಲಿ ನಾವಿದ್ದೀವಿ ನಮ್ಮ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೇ ಬಿಳಿಗಿರಿ ರಂಗನ ಬೆಟ್ಟದ ಒಂದು ಚೆಕ್ ಪೋಸ್ಟು. ಎಲ್ಲ ವೆಹಿಕಲ್ಸ್ನೂ ಕೂಡ ಇಲ್ಲಿ ಚೆಕ್ ಮಾಡ್ತಾರೆ. ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ನನ್ನ ಫೇವ್ರೇಟ್ ಪ್ಲೇಸಿಗೆ ನಿಮ್ಮನ್ನು ಕರ್ಕೋಗ್ತೀನಿ ಅಂತ. ಇದೇ ನನ್ನ ಫೇವ್ರೇಟ್ ಪ್ಲೇಸು. ದಿಸ್ ಈಸ್ ದ ಪ್ಲೇಸ್ ವೇರ್ ಮೈ ಹಾರ್ಟ್ ಮೆಲ್ಟ್ಸ್. ಈ ಪ್ರಕೃತಿ, ಗಿಡ, ಮರ, ಬಳ್ಳಿ, ಪ್ರಾಣಿ, ಪಕ್ಷಿ ಇದ್ರ ನಡುವೆ ಕಳೆದೋಗ್ಬಿಡ್ತೀವಿ ಅಂದ್ಕೊಳ್ಳಿ. ಗೈಸ್, ಇವತ್ತಿನ ವಿಷಯ ಬರೀ ಬಿಯರ್ ಹಿಲ್ಸ್ ಮಾತ್ರ ಅಲ್ಲ, ಹನೂರಲ್ಲಿ ಆಗಿರುವಂತಹ ಎನ್ಕೌಂಟರು. ಆ ಎನ್ಕೌಂಟರಲ್ಲಿ ಏನು 3 ಜನ ಸತ್ತಿದ್ದಾರೆ. ಇದು ನಿಜವಾಗ್ಲೂ ಖಂಡನೀಯ. ಏನಪ್ಪ ಅಂದರೆ, ನಾವು ಕಾನೂನು ಅಡಿಯಲ್ಲಿ ಬದುಕ್ತಾ ಇರೋದ್ರಿಂದ ಯಾರಿಗೂ ಸಹ ಯಾರನ್ನ ಕೊಲ್ಲುವಂಥ ಹಕ್ಕನ್ನು ನಮ್ಮ ಸಂವಿಧಾನ ಕೊಟ್ಟಿಲ್ಲ. ಅವರು ರೈತರ ಅಥವಾ ಬೇಟೆಗಾರರ ಅಂತ ಯಾರಿಗೂ ಕ್ಲಾರಿಟಿ ಇಲ್ಲ. ಸೊ ನೀವು ಅವರನ್ನು ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ಬೋದಾಗಿತ್ತು. ಅದರ ಬದಲಾಗಿ ನೀವು ಎನ್ಕೌಂಟರ್ ಮಾಡಿರುವಂಥದ್ದು ಸೀರಿಯಸ್ಲಿ ಅದು ಒಪ್ಪೋಕ್ಕೆ ಆಗದೇ ಇರುವಂತಹ ವಿಷಯ. ಅವರಿಗೂ ಫ್ಯಾಮಿಲಿಗಳಿದೆ. ನಿಮ್ಮ ಫ್ಯಾಮಿಲಿಗಳಲ್ಲಿ ಯಾರಾದರೂ ಒಬ್ಬರನ್ನ ಕಳ್ಕೊಂಡ್ರೆ ನಿಮ್ಗೆ ಎಷ್ಟು ನೋವಾಗುತ್ತೋ ಅದೇ ಥರ ಅವ್ರಿಗೂ ನೋವಾಗಿರುತ್ತೆ. ನೀವು ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬೋದಿತ್ತು, ಫೈನ್ಸ್ಗಳನ್ನ ಹಾಕಿ ಕಾನೂನು ಕ್ರಮನ ಜರುಗಿಸ್ಬೋದಿತ್ತು. ಆದರೆ ಈ ಥರ ಸಾಯಿಸೋ ರೈಟ್ಸ್ನ ಯಾರಿಗೂ ಸಹ ಕೊಟ್ಟಿಲ್ಲ. ಅವತ್ತು ನವೆಂಬರ್ 26, 2008 ಮುಂಬೈನ ತಾಜ್ ಹೋಟೆಲ್ ಮೇಲೆ ಟೆರರ್ ಅಟ್ಯಾಕ್ ಆಗುತ್ತೆ. ಆ ಸಮಯದಲ್ಲಿ ಕಸಬ್ ಅನ್ನೋ ಟೆರರಿಸ್ಟು ರೆಡ್ ಹ್ಯಾಂಡ್ ಆಗಿ ಸಿಗೋಕತ್ತಾನೆ. ಆ ಟೈಮಲ್ಲಿ ಎಲ್ಲರೂ ಕಂಪ್ಲೀಟಾಗಿ ಎಕ್ವಿಪ್ಡ್ ಆಗಿರ್ತಾರೆ. ಅವನ್ನ ಆರಾಮಾಗಿ ಎನ್ಕೌಂಟರ್ ಮಾಡಿ ಬಿಸಾಕ್ಬೋದಿತ್ತು. ಆದರೆ ಅವರು ಅವನ್ನ ಸಾಯಿಸದೆ ಉಳಿಸ್ಕೊಂಡು ಜೈಲಲ್ಲಿ ಹಾಕ್ತಾರೆ. ಕಾರಣ ಇಷ್ಟೇ, ಅವನ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ. ಹಾಗೆ ನೀವು ಸಹ ಇವರನ್ನು ಇನ್ವೆಸ್ಟಿಗೇಟ್ ಮಾಡ್ಬೋದಾಗಿತ್ತು ಅಲ್ವಾ? ಏನು ಟೆರರಿಸ್ಟ್ಗಳಿಗಿಂತ ಕಡೆನ ಇವರು? ಏನೇ ಆಗಲಿ, ಹೋಗಿರೋ ಪ್ರಾಣ ಮತ್ತೆ ಬರಲ್ಲ. ಈ ಕೇಸಲ್ಲಿ ಕರೆಕ್ಟಾಗಿ ತನಿಖೆ ಆಗಬೇಕು. ಹಾಗೆ ತಪ್ಪಿತಸ್ಥರು ಯಾರೇ ಆಗಿರಲಿ ಅವರಿಗೆ 100% ಶಿಕ್ಷೆ ಆಗಬೇಕು ಅಂತ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊತೀನಿ. ಹಾಗೆ ನೀವು ಅನ್ಕೋಬೋದು, ಇವನು ಯಾರಪ್ಪ ಇದನ್ನೆಲ್ಲ ಮಾತಾಡ್ತವನೆ ಅಂತ. ಈಗಿನ ಯೂತ್ಸ್ ಮಾತಾಡಬೇಕು. ಇವಾಗಿನ ಯೂತ್ಸ್ಗಳು ಮಾತಾಡಿದ್ರೇ ಈ ಸಿಸ್ಟಮ್ ಚೇಂಜ್ ಆಗೋದು. ವಿಷಯ ಎಲ್ಲೆಲ್ಲ ಹೋಗ್ಬಿಡ್ತು. ಸರ್, ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ? ಎಷ್ಟು ಮುಂದಕ್ಕೆ? ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ. ಅಯ್ಯಯ್ಯೋ, ಈ ಕೆರೆಯಲ್ಲಿ ಇಷ್ಟು ಕಡಿಮೆ ನೀರನ್ನ ನಾನು ನೋಡೇ ಇರಲಿಲ್ಲ. ಹಿಂಗಾದರೆ ಪ್ರಾಣಿಗಳಿಗೆ ಸಿಕ್ಕಾಬಟ್ಟೆ ಕಷ್ಟ ಅನ್ಕೊಬಿಡಿ. ಎಲ್ಲಿ ನೀರು ಕುಡಿತವೆ, ಏನು ಕತೆ? ಮಳೆ ಆಗಬೇಕಪ್ಪ. ಇಂಥ ವ್ಯೂ ಇರೋದ್ರಿಂದನೇ ಅನಿಸುತ್ತೆ ನಮಗೆ ಇಲ್ಲಿ ಎಷ್ಟು ಸಲಿ ಬಂದ್ರೂ ಬೇಜಾರಾಗಲ್ಲ. ಗೈಸ್, ಇವಾಗ ನಾವು ಬಿಯರ್ ಹಿಲ್ಸಿಂದ ಕೇಗುಡಿ ಕಡೆ ಹೋಗ್ತಾ ಇದ್ದೀವಿ. ಈ ರೋಡಲ್ಲಿ ಟ್ರಾವೆಲ್ ಮಾಡೋದಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ.
ಕೇಗುಡಿ ಅಂದರೆ ಖ್ಯಾತದೇವರ ಗುಡಿ. ಪರಿಸರ ಪ್ರೇಮಿಗಳಿಗೆ ಇದು ಸ್ವರ್ಗ ಅಂತಲೇ ಹೇಳ್ಬೋದು. ಇದಕ್ಕೆ ಕೇಗುಡಿ ಅನ್ನೋ ಹೆಸರು ಯಾಕೆ ಬಂತಪ್ಪ ಅಂತಂದರೆ, ಇಲ್ಲಿ ಇರುವ ಸೋಲಿಗರ ದೇವರಾದ ಖ್ಯಾತದೇವರ ದೇವಸ್ಥಾನ ಇರೋದ್ರಿಂದ ಇಲ್ಲಿಗೆ ಕೇಗುಡಿ ಅನ್ನೋ ಹೆಸರು ಬಂತು. ಈಗ ನಿಮ್ಮ ಮುಂದೆ ಇರುವ ಈ ದೇವಸ್ಥಾನನೇ ಖ್ಯಾತದೇವರ ದೇವಸ್ಥಾನ. ಪ್ರಕೃತಿಯ ಮಧ್ಯೆ ಸ್ವಚ್ಛಂದವಾಗಿ ಈ ದೇವಸ್ಥಾನನ ಕಟ್ಟಿದ್ದಾರೆ. ಯಾವುದೇ ಸದ್ದು ಗದ್ದಲಗಳಿಲ್ಲ. ಎಷ್ಟು ನಿಶಬ್ದವಾಗಿದೆ ನೋಡಿ ಈ ದೇವಸ್ಥಾನ. 2011ನೇ ಇಸ್ವಿಲಿ ಈ ಬಿಳಿಗಿರಿ ರಂಗನ ಬೆಟ್ಟನ ಒಂದು ಟೈಗರ್ ರಿಸರ್ವ್ ಅಂತ ಐಡೆಂಟಿಫೈ ಮಾಡ್ತಾರೆ. ಅಲ್ಲಿಂದ ಇದು ಒಂದು ಪ್ರೊಟೆಕ್ಟೆಡ್ ಫಾರೆಸ್ಟ್ನ ಲಿಸ್ಟಲ್ಲಿ ಸೇರುತ್ತೆ. ಇಲ್ಲಿನ ಮೇನ್ ಅಟ್ರಾಕ್ಷನ್ ಬಂದು ಇಲ್ಲಿರುವಂತಹ ವಾಟರ್ ಸೋರ್ಸು. ಈ ಕೇಗುಡಿಯ ವಿಶೇಷತೆ ಏನಪ್ಪ ಅಂತಂದರೆ, ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟ ಸೇರುವ ಒಂದು ಅದ್ಭುತವಾದ ಸ್ಥಳ ಇದಾಗಿದೆ. ಇಂದಿನ ಕಾಲದಲ್ಲಿ ಮೈಸೂರಿನ ರಾಜ ಮಹಾರಾಜರು ಇಲ್ಲಿಗೆ ವಿಶ್ರಾಂತಿಗೆ ಅಂತ ಬರ್ತಾ ಇದ್ರಂತೆ. ಈ ಕೇಗುಡಿ ಬಿಆರ್ ಹಿಲ್ಸಿಂದ ಕೇವಲ 18 ಕಿಲೋಮೀಟರ್ ದೂರದಲ್ಲಿದೆ. ಹಾಗೂ ಚಾಮರಾಜನಗರದಿಂದ 30 ಕಿಲೋಮೀಟರ್ ಮತ್ತು ಕೊಳ್ಳೇಗಾಲದಿಂದ 40 ಕಿಲೋಮೀಟರ್ಸ್ ಆಗುತ್ತೆ. ನೀವೇನಾದರೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಕೇಗುಡಿ ನಿಮಗೆ ಒಳ್ಳೆ ಆಪ್ಷನ್ ಆಗಿದೆ. ಮತ್ತು ನೀವು ಅದನ್ನು 100% ಕನ್ಸಿಡರ್ ಮಾಡಬಹುದು. ಈ ಜಾಗಕ್ಕೆ ನೀವು ಬಂದರೆ ನಿಮ್ಮ ಟೆನ್ಷನ್ ಎಲ್ಲ ಮರೆತು ಫುಲ್ಲು ಪ್ರಕೃತಿ ಜೊತೆಗೆ ಕನೆಕ್ಟ್ ಆಗಿಬಿಟ್ಟಿರ್ತೀರ. ಯಾಕಂದರೆ ನೀವು ಈ ನೇಚರಲ್ಲಿ ಕಂಪ್ಲೀಟಾಗಿ ಕಳೆದೋಗಿರ್ತೀರ. ಅಪಾರ ಪ್ರಾಣಿ ಸಂಪತ್ತನ್ನ ಹೊಂದಿರೋ ಈ ಕೇಗುಡಿಯಲ್ಲಿ ನಿಮಗೆ ಅದೃಷ್ಟ ಇದ್ದರೆ ಆನೆ, ಜಿಂಕೆಗಳನ್ನ ಸಹ ನೋಡ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಜಂಗಲ್ ಸಫಾರಿ ಕೂಡ ಇದೆ. ನಿಮಗೆ ಆಸಕ್ತಿ ಇದ್ದರೆ ಈ ಸಫಾರಿಗೆ ಹೋಗಿ ಬರಬಹುದು. ಸಫಾರಿ ಟೈಮಿಂಗ್ಸ್ ಬಂದು ಬೆಳಗ್ಗೆ 6:30ರಿಂದ 8:30 ಹಾಗೂ ಸಂಜೆ 3 ಗಂಟೆಯಿಂದ 5 ಗಂಟೆ ತನಕ ಇರುತ್ತೆ. ಬಿಆರ್ ಹಿಲ್ಸ್ ಕಡೆ ಬಂದವರು ಈ ಕೇಗುಡಿನ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಹಾಗೆ ನೆನಪಿರಲಿ, ಪ್ಲಾಸ್ಟಿಕ್ಗಳನ್ನ ಯಾವುದೇ ಕಾರಣಕ್ಕೂ ಬಳಸಬೇಡಿ. ಪ್ರಾಣಿಗಳಿಗೆ ತಿನ್ನೋಕ್ಕೆ ಆಹಾರ ಕೊಡಬೇಡಿ. ಹಾಗೆ ಅರಣ್ಯ ಇಲಾಖೆಯ ನಿಯಮಗಳನ್ನು ಪಾಲಿಸದೆ ಅಂತೂ ಇರಬೇಡಿ. ಗೈಸ್, ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.